ಈರುಳ್ಳಿ ಇಲ್ಲದ ಅವಲಕ್ಕಿ ಉಪ್ಪಿಟ್ಟು ಸಿಂಪಲ್ಲಾಗಿ ಮಾಡುವ ವಿಧಾನ. ಅವಲಕ್ಕಿ, ಸಾಸಿವೆ, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಎಣ್ಣೆಯಲ್ಲಿ ಮೊದಲು ಫ್ರೈ ಮಾಡ್ಕೋಬೇಕು. ನಂತರ ಕರಿಬೇವಿನ ಸೊಪ್ಪು ಹಾಕಿ ಹುರಿದು, ನಂತರ ಕ್ಯಾರೆಟ್, ಮಾವಿನಕಾಯಿ ತುರಿ ಹಾಕಿ ಬಾಡಿಸಿ, ನಂತರ ಇದಕ್ಕೆ ರುಚಿಗೆ ಉಪ್ಪು, ಸ್ವಲ್ಪ ಅರಿಶಿಣ ಹಾಕಿ ಮಿಶ್ರಣ ಮಾಡಿ, ನಂತರ ಅವಲಕ್ಕಿ ಹಾಕಿ ಮಿಶ್ರಣ ಮಾಡಬೇಕು. ಕೊನೆಯಲ್ಲಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಶ್ರಣ ಮಾಡಿದರೆ ಈರುಳ್ಳಿ ಇಲ್ಲದ ಅವಲಕ್ಕಿ ಉಪ್ಪಿಟ್ಟು ರೆಡಿ.